ಸ್ನೇಹಿತರೆ ನೋಡಿ, ಇದು ಯಾವ ಚಾಟ್ಸ್ ಅಂದರೆ ತುಂಬ ಹೊಸ ರೆಸಿಪಿ ಕಂಡುಹಿಡಿದಿದ್ದೀನಿ ಸ್ನೇಹಿತರೆ. ಈ ಥರ ಯಾರೂ ಇದು ಮಾಡಿ ಚಾಟ್ಸು ರೆಡಿ ಮಾಡಿಲ್ಲ. ನಾನು ಇದು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಾಗಾಗಿಬಿಟ್ಟು ಇದು ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನೇನು ಹಾಕಿದೆ ಅಂತ ಎಲ್ಲ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ರೆಸಿಪಿ ಹೇಗೆ ಮಾಡೋದು, ಏನೇನು ಬಳಸಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ ಈ ರೆಸಿಪಿಯಲ್ಲಿ ನೋಡೋಣ. ಇವಾಗ ವಿಡಿಯೋ ಹೇಗಿದೆ ಅಂತ ಬನ್ನಿ ಸ್ನೇಹಿತರೆ ನೋಡ್ಕೊಬರೋಣ. ಹಾಯ್ ಸ್ನೇಹಿತರೆ, ನೋಡಿ ನಾನು ಇದು ಕುರ್ಕುರೆ ಥರ ಬರುತ್ತೆ, ಏನು ಪ್ಯಾಕೆಟ್ ಅಂತ ತೋರಿಸ್ತೀನಿ. ಇದು ನೋಡಿ, ಫುಲ್ ಟೋಸ್ ಅಂತ ಪ್ಯಾಕೆಟ್ ಬರುತ್ತೆ. ಇದು ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದರಲ್ಲಿ ಎರಡೆರಡು ಮೂರು ಪೀಸನ್ನು ಮಾಡ್ಕೊತೀನಿ. ಹಾಯ್ ಸ್ನೇಹಿತರೆ, ನೋಡಿ ನಾನು ಇಲ್ಲಿ ಕುರ್ಕುರೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಇದು ಏನು ತಗೊಂಡಿದ್ದೀನಿ ಅಂದರೆ ನಾನು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ರೆಸಿಪಿ ಅಂತ ತೋರಿಸ್ತೀನಿ. ವಿಡಿಯೋದಲ್ಲಿ ಕಂಟಿನ್ಯೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಹೊಸ ರೆಸಿಪಿ ಇದು, ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಮಕ್ಕಳು ಸ್ಕೂಲಿಂದ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಾವು ಇದು ಕುರ್ಕುರೆ ಇದೆ ಅಲ್ವಾ, ಅಕ್ಕಿ ಹಿಟ್ಟಿಂದ ನಾವು ಮಾಡ್ಕೋಬಹುದು ಈ ಥರ ಕುರ್ಕುರೆನ. ನೋಡಿ ನಾನು ಈ ಥರ ಪೀಸ್ ಕಟ್ ಮಾಡ್ಕೊತೀನಿ. ಅಂದರೆ ಒಂದರಲ್ಲಿ ಎರಡೆರಡು ಪೀಸು. ಕುರುಮ್ ಅಂತ ಸೌಂಡ್ ಬರುತ್ತೆ, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಒಂದರಲ್ಲಿ ಎರಡೆರಡು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಇದು ಕಟ್ ಮಾಡ್ಕೊಂಡಿದ್ದೀನಲ್ವಾ, ಇವಾಗ ಇದಕ್ಕೆ ಒಂದು ಪಾತ್ರೆನ ತಗೊತಾ ಇದ್ದೀನಿ. ಪಾತ್ರೆಯಲ್ಲಿ ಏನೇನು ಹಾಕ್ತೀನಿ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಹೆಸರು ಕಾಳು ಬೇಯಿಸಿದ್ದೆ ನೋಡಿ. ಒಂದು 3ರಿಂದ 4 ವಿಜಲು ಇಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಹೆಸರು ಕಾಳು ತಗೊಂಡಿದ್ಮೇಲೆ ಮತ್ತೆ ನಾವು ಏನೇನು ಹಾಕಬೇಕಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸ್ಕಿಪ್ ಮಾಡಬೇಡಿ ದಯವಿಟ್ಟು, ತುಂಬ ಚೆನ್ನಾಗಿದೆ ಇದು ಸ್ನ್ಯಾಕ್ಸ್ ರೆಸಿಪಿ. ಮತ್ತು ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಟೊಮಾಟೊ, ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ಒಂದು ಟೊಮಾಟೊ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೋಬಹುದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಹೆಸರು ಕಾಳು, ಇದಕ್ಕೆ ಕ್ಯಾರೆಟ್, ಸೌತೆಕಾಯಿ ಬೇಕಂದರೆ ನೀವು ಹಾಕೋಬಹುದು. ಉಪ್ಪು ಹಾಕಿದ್ಮೇಲೆ ನಾನು ಇದು ಮಿಕ್ಸ್ಚರ್ ಇದೆ ನೋಡ್ತಾ ಇರ್ಬೋದು, ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡಿದ್ದೀನಿ. ಮತ್ತು ಕುರ್ಕುರಿ ತಗೊಂಡಿರುವಂಥ 2 ಪೀಸ್ ಮಾಡಿದ್ದೇವಲ್ಲ, ಆ ಕುರ್ಕುರಿ ಪೀಸನ್ನು ಮಿಕ್ಸ್ ಮಾಡ್ಕೊತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಮಕ್ಕಳು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಬೇಕಂದರೆ ಸ್ಕಿಪ್ ಮಾಡ್ಬೋದು. ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪೌಡ್ರನ್ನ ಬಳಸ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಖಾರವಾಗಿರಲಿ ಅಂತ. ನೋಡಿ ಸ್ಮೆಲ್ ಘಮ ಸ್ಮೆಲ್ ಬರ್ತಾಯಿದೆ ಸ್ನೇಹಿತರೆ, ತುಂಬ ರುಚಿಯಾಗಿದೆ, ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಏನು ಹಾಕ್ಕೊತೀನಿ ಅಂದರೆ ಮತ್ತೆ ನಾನು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಜಾಸ್ತಿ ಹಾಕಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತೀನಿ. ನೋಡಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ನೋಡಿ ನಿಂಬೆಹಣ್ಣು ಹಿಂಡ್ತಾ ಇದ್ರೆ ಬೀಜಗಳು ಬಿಡುತ್ತಲ್ವ, ನೋಡಿ 2 ಬೀಜ ತೆಗ್ದಿದ್ದೀನಿ ನಾನು. ನಿಂಬೆಹಣ್ಣು ಹಾಕಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ವಾವ್, ಸೂಪರಾಗಿದೆ ಸ್ನ್ಯಾಕ್ ರೆಸಿಪಿ. ಅಂದರೆ ಟೀ ಜೊತೆ ಸಂಜೆ
ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಈ ಥರ ಚಟ್ಪಟ್ ಚಾಟ್ ಮಸಾಲ ಮಾಡ್ಕೊಂಡು ತಿನ್ಕೋಬಹುದು ಸ್ನೇಹಿತರೆ. ಮತ್ತು ಇದೆಲ್ಲ ಹಾಕಿ ರೆಡಿ ಆದಮೇಲೆ ನಾನಿಲ್ಲಿ ಚಿಪ್ಸನ್ನು ತಗೊಂಡಿದ್ದೀನಿ. ನೋಡಿ ಚಿಪ್ಸು, ಇದು ಏನು ಚಿಪ್ಸ್ ಅಂದರೆ ಟೊಮೊಟೊ ಚಿಪ್ಸನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಅದನ್ನ ಹಾಕ್ಕೋಬೋದು. ನೋಡಿ ಸ್ವಲ್ಪ ಪೀಸ್ ಮಾಡ್ಕೊತೀನಿ. ಸೂಪರಾಗಿರುತ್ತೆ ಹೊಸ ರೆಸಿಪಿ ಸ್ನೇಹಿತರೆ. ನೀವು ಮಕ್ಕಳಿಗೂ ಮಾಡಿಕೊಡಿ, ನೀವು ಟ್ರೈ ಮಾಡಿ ನೋಡಿ ಒಂದು ಸತಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಚಿಪ್ಸ್ ಹಾಕಿದ್ಮೇಲೆ ಹೀಗಿರುತ್ತೆ ಈ ರೆಸಿಪಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನಾವು ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ ನಿಮಗೆ ಖಾರದ ಪೌಡ್ರ್ ಬೇಡ ಅಂದರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬಹುದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ ಕುರ್ಕುರೆ, ಚಿಪ್ಸು, ಹೆಸರು ಕಾಳು, ಟೊಮಾಟೊ ಮತ್ತು ಮಿಕ್ಸ್ಚರು, ಈರುಳ್ಳಿ ಹೇಗಿರುತ್ತೆ ಈಗ ತಿಂತಾಯಿದ್ರೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ವ, ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾವು ತಿಂದು ನಾನು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ತಿಂದ್ಬಿಟ್ಟು ಟೇಸ್ಟ್ನ ಹೇಳ್ತೀನಿ ಹೇಗಿದೆ ಅಂತ. ವಾವ್, ಸೂಪರ್ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ತಿಂತಾಯಿದ್ರೆ ಹುಳಿ ಹುಳಿ, ಸ್ವಲ್ಪ ಖಾರ ಖಾರ, ಟೊಮಾಟೊ ಮತ್ತು ಟೊಮಾಟೊ ಲೇಸ್ ಹಾಕಿದ್ದೀನಲ್ಲ, ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಮಕ್ಕಳಿಗೆ ಮಾಡಿಕೊಡಿ ಇದೇ ಥರ. ಟೇಸ್ಟ್ ಮಾಡಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿದು ತುಂಬ ಇಷ್ಟ ಆಯಿತು ಸ್ನೇಹಿತರೆ. ನೀವು ಒಂದ್ಸತಿ ಟ್ರೈ ಮಾಡಿ. ಚಾಟ್ಸ್ ಅಂತ ಸಂಜೆ ಟೈಮಲ್ಲಿ ಇಲ್ಲಾಂದರೆ ಟೀ ಜೊತೆ ಆ ಥರ ಮಾಡ್ಕೊಂಡು ತಿನ್ಕೋಬೋದು. ಸೂಪರಾಗಿದೆ ಈ ಚಾಟ್ಸು. ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತು ಚಾನಲ್ನ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಚಾಟ್ಸ್ ರೆಸಿಪಿನ ತಗೊಬರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.